100 ಮದುವೆಗಳಾದರೆ ಅದರಲ್ಲಿ ಕೇವಲ 30ರಷ್ಟು ಮಾತ್ರ ನೋಂದಣಿ ಆಗ್ತಾ ಇದೆ. ನಾಳೆ ತೊಂದರೆಗಳು ಬರಬಾರ್ದು ಅಂತ ಹೇಳಿದ್ರೆ ಮದುವೆಯನ್ನು ನೋಂದಣಿ ಮಾಡಿಸಿ ಮ್ಯಾರೇಜ್ ಸರ್ಟಿಫಿಕೇಟನ್ನು ತೆಗೆದುಕೊಳ್ಳೋದು ಎಲ್ಲರೂ ಮಾಡಬೇಕಾಗಿರುವ ಒಂದು ಒಳ್ಳೆ ಕೆಲಸ. ಮನೆಯಲ್ಲೇ ಅಪ್ಲೈ ಮಾಡಿ ಮ್ಯಾರೇಜ್ ಸರ್ಟಿಫಿಕೇಟನ್ನು ಕೂಡ ನಾವು ಆನ್ಲೈನಲ್ಲೇ ಮನೆಗೆ ಡೆಲಿವರ್ ಮಾಡ್ತೇವೆ. ಮದುವೆಗಳನ್ನು ನೋಂದಣಿ ಮಾಡೋದಕ್ಕೆ ನಾವು ಅವಕಾಶವನ್ನು ಕಾನೂನಲ್ಲಿ ಮಾಡಿಕೊಟ್ಟಿದ್ದೇವೆ. ಆದರೆ 100 ಮದುವೆಗಳಾದರೆ ಅದರಲ್ಲಿ ಕೇವಲ 30ರಷ್ಟು ಮಾತ್ರ ನೋಂದಣಿ ಆಗ್ತಾ ಇದೆ. ನೋಂದಣಿ ಆಗದೆ ಹೋದರೆ ನಾಳೆ ಕೆಲವು ಕಾನೂನಾತ್ಮಕ ಸಮಸ್ಯೆಗಳು ಬರ್ತವೆ. ಯಾಕೆಂದರೆ ಇಬ್ಬರು ವ್ಯಕ್ತಿಗಳು ಮದುವೆ ಆಗಿದ್ದಾರೆ ಅನ್ನೋದಕ್ಕೆ ಏನು ದಾಖಲೆ ಇಲ್ಲದೆ ಹೋದಾಗ ನಾಳೆ ವ್ಯಾಜ್ಯಗಳು ಆಗಿ ಪರಿವರ್ತನೆ ಆಗುತ್ತೆ, ಕೋರ್ಟು ಕಚೇರಿ ಹತ್ತಬೇಕಾಗತ್ತೆ. ಅದರಿಂದ ಗಂಡ ಹೆಂಡತಿ ಇಬ್ಬರಿಗೂ ತೊಂದರೆ, ಮಕ್ಕಳಿಗೂ ತೊಂದರೆ. ಸೊ ಇವೆಲ್ಲ ತೊಂದರೆಗಳನ್ನು ನಿವಾರಿಸಬೇಕು ಅಂತ ಹೇಳಿದ್ರೆ, ನಾಳೆ ತೊಂದರೆಗಳು ಬರಬಾರ್ದು ಅಂತ ಹೇಳಿದ್ರೆ ಮದುವೆಯನ್ನು ನೋಂದಣಿ ಮಾಡಿಸಿ ಪ್ರಮಾಣ ಪತ್ರ ಸರ್ಟಿಫಿಕೇಟ್ ಮ್ಯಾರೇಜ್ ಸರ್ಟಿಫಿಕೇಟನ್ನು ತೆಗೆದುಕೊಳ್ಳೋದು ಎಲ್ಲರೂ ಮಾಡಬೇಕಾಗಿರುವ ಒಂದು ಒಳ್ಳೆ ಕೆಲಸ. ಇದು ಇಷ್ಟು ದಿನ ಮ್ಯಾರೇಜ್ ಸರ್ಟಿಫಿಕೇಟು ತಗೋಬೇಕಾದ್ರೆ ಸಬ್ ರಿಜಿಸ್ಟ್ರಾರ್ ಆಫೀಸಿಗೆ ಬಂದು ತಗೊಳ್ಬೇಕಾಗಿತ್ತು. ಈಗ ಅದನ್ನು ಇನ್ನಷ್ಟು ಸರಳೀಕರಣ ಮಾಡಿ ಜನ ಅವರ ಮನೆಯಲ್ಲೇ ಕೂತ್ಕೊಂಡು ಮನೆಯಲ್ಲೇ ಅಪ್ಲೈ ಮಾಡಿ ಮ್ಯಾರೇಜ್ ಸರ್ಟಿಫಿಕೇಟನ್ನು ಕೂಡ ನಾವು ಆನ್ಲೈನಲ್ಲೇ ಮನೆಗೆ ಡೆಲಿವರ್ ಮಾಡ್ತೇವೆ. ಸೊ ಈ ರೀತಿಯ ಸರಳೀಕರಣ, ಜನಪರ ಸುಧಾರಣೆಯನ್ನು ಕಂದಾಯ ಇಲಾಖೆಯಲ್ಲಿ ನಾವು ತೆಗೆದುಕೊಂಡು ಬಂದಿದ್ದೇವೆ. ಹಾಗಾಗಿ ಮಹಿಳೆಯರಿಗೆ, ವಿಶೇಷವಾಗಿ ಮಕ್ಕಳಿಗೆ ಮತ್ತು ಗಂಡಂದರಿಗೆ ಆಗಲಿ ನಾಳೆ ಕಾನೂನಿನ ರಕ್ಷಣೆ ಸಿಗಬೇಕು ಅಂದರೆ ನಿಮ್ಮ ಮದುವೆಯನ್ನು ನೋಂದಣಿ ಮಾಡಿಸೋದು ಅವಶ್ಯಕತೆ ಇದೆ. ಹಾಗಾಗಿ ಈ ಆನ್ಲೈನ್ ಮಾಧ್ಯಮವನ್ನು ಉಪಯೋಗಿಸ್ಕೊಂಡು ಬಹಳ ಸರಳವಾಗಿ ಮತ್ತು ಅತಿ ವೇಗವಾಗಿ ಯಾವುದೇ ಸಮಯ ವ್ಯರ್ಥ ಇಲ್ಲದೆ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಮ್ಯಾರೇಜ್ ಸರ್ಟಿಫಿಕೇಟನ್ನು ತೆಗೆದುಕೊಳ್ಬೋದು. ಈ ಸೌಲಭ್ಯ ಉಪಯೋಗಿಸ್ಕೊಳ್ಳಿ ಅಂತ ನಾನು ಜನರಲ್ಲಿ ಮನವಿ ಮಾಡ್ತೇನೆ. ಇನ್ನು ಕೆಲವರು ರಿಜಿಸ್ಟರ್ಡ್ ಮ್ಯಾರೇಜ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಇಷ್ಟು ದಿನ ಅರ್ಜಿ ಕೊಡೋದಕ್ಕೆ ರಿಜಿಸ್ಟ್ರ್ ಪೋಸ್ಟು ಅಥವಾ ಅವರೇ ಬಂದು ಅರ್ಜಿ ಕೊಡಬೇಕಾಗಿತ್ತು. ಈಗ ರಿಜಿಸ್ಟರ್ಡ್ ಮದುವೆ ಆಗಬೇಕು ಸಬ್ ರಿಜಿಸ್ಟ್ರಾರ್ ಮುಂದೆ ಅನ್ನೋರ್ಗೂ ಕೂಡ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕುವಂಥ ಅವಕಾಶವನ್ನು ಕೂಡ ನಾವು ಮಾಡಿಕೊಟ್ಟಿದ್ದೇವೆ. ಅದನ್ನು ಜನ ಉಪಯೋಗ ಮಾಡಿಕೊಳ್ಳಿ. ಹಾಗೂ ನಮ್ಮಲ್ಲಿ ಭಾಳ EC ಸರ್ಟಿಫಿಕೇಟ್ಗೆ ಭಾಳ ಡಿಮ್ಯಾಂಡ್ ಇರುತ್ತೆ. ಅದನ್ನು ಕೂಡ ಆನ್ಲೈನಲ್ಲೇ EC ತೆಗೆದುಕೊಳ್ಳೋದಕ್ಕೆ ಅದರಲ್ಲೂ ಸರಳೀಕರಣ ಮಾಡಿ ಆನ್ಲೈನ್ ಮಾಧ್ಯಮಗಳನ್ನು ಜನಗಳಿಗೆ ಕೊಟ್ಟು ಅದನ್ನು ಕೂಡ ಜನಪರ ಸುಧಾರಣೆಯನ್ನು ತಗೊಂಡು ಬಂದಿದ್ದೇವೆ. ಒಟ್ಟಾರೆ ಕಂದಾಯ ಇಲಾಖೆ ಜನಪರವಾಗಿ ಕೆಲಸ ಮಾಡಬೇಕು, ಜನಪರ ಸುಧಾರಣೆಗಳನ್ನು ತರಬೇಕು ಅಂತ ಈ ಬದಲಾವಣೆಗಳನ್ನು ಮುಖ್ಯಮಂತ್ರಿಗಳ ಒಂದು ನಿರ್ದೇಶನದ ಮೇಲೆ ಜನಪರ ಸುಧಾರಣೆಯನ್ನು ನಮ್ಮ ಇಲಾಖೆಯಲ್ಲಿ ತರ್ತಾ ಇದ್ದೇವೆ. ಇದನ್ನು ಜನ ಹೆಚ್ಚು ಹೆಚ್ಚು ಉಪಯೋಗ ಪಡೆದುಕೊಳ್ಳಲಿ ಅಂತ ಆಶಿಸ್ತೇನೆ. ಕಂದಾಯ ಇಲಾಖೆ ಪ್ರತಿನಿತ್ಯ ಲಕ್ಷಾಂತರ ಜನ ನಮ್ಮ ಸಂಪರ್ಕದಲ್ಲಿ ಒಂದಲ್ಲ ಒಂದು ಕೆಲಸ ಕಾರ್ಯಕ್ಕೆ ಬರ್ತಾರೆ. ಹಾಗಾಗಿ ಕಂದಾಯ ಇಲಾಖೆ ಮತ್ತು ಜನಗಳ ನಡುವೆ ಏನು ಆಗಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು ನೋಡಿದ್ರೆ ಬಹುಶಃ ಸರ್ಕಾರದಲ್ಲಿ ಒಂದು 30% ಜನಕ್ಕೂ ಮತ್ತು ಸರ್ಕಾರಕ್ಕೂ ಇಂಟ್ರ್ಯಾಕ್ಷನ್ ಆಗೋದೇ ರೆವಿನ್ಯೂ ಡಿಪಾರ್ಟ್ಮೆಂಟ್ ಮುಖಾಂತರ. ಹಾಗಾಗಿ ನಮ್ಮಲ್ಲಿ ಪೆಂಡಿಂಗ್ ಇರ್ತಕ್ಕಂಥ ಕೆಲಸಗಳು ಕೂಡ ಜಾಸ್ತಿ ಇದ್ದಾವೆ. ಹಾಗಾಗಿ ಪೆಂಡಿಂಗ್ ಇದ್ದಾಗ ಜನ ಮಾನ್ಯ ಮುಖ್ಯಮಂತ್ರಿಗಳ ಜನತಾ ದರ್ಶನ ಕಾರ್ಯಕ್ರಮಕ್ಕೂ ಕೂಡ ಬಂದು ಅಲ್ಲಿ ಸಾಕಷ್ಟು ದೂರುಗಳು ಬಂದಿದ್ದಾವೆ. ಆ ದೂರುಗಳನ್ನು ತೆಗೆದುಕೊಂಡು ಪರಿಹಾರ ಮಾಡೋದು ಒಂದು ಕಡೆ ಆದರೆ, ಆದಷ್ಟು ನಮ್ಮಲ್ಲಿ ಪೆಂಡಿಂಗ್ ಇರ್ತಕ್ಕಂಥ ಅದನ್ನು ವಿಲೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಕೂಡ ಇಲಾಖೆಯಲ್ಲಿ ಮಾಡ್ತಾ ಇದ್ದೇವೆ. ಈಗಾಗಲೇ ನಾವು ಸುಧಾರಣೆ ದಿಕ್ಕಿನಲ್ಲಿ ಹೆಜ್ಜೆಯನ್ನು ಇಟ್ಟಿದ್ದೇವೆ. ಮುಂದಿನ ದಿನ ಇನ್ನಷ್ಟು ಸುಧಾರಣೆಯನ್ನು ಮಾಡಿ ವಿಳಂಬಕ್ಕೆ ಕಡಿವಾಣ ಹಾಕಿ ಜನಗಳು ಊರುಗಳಿಂದ ಬೆಂಗಳೂರುವರೆಗೂ ಕೂಡ ಅವ್ರ ಕೆಲಸ ಕಾರ್ಯಕ್ಕಾಗಿ ಬರುವಂಥದ್ದನ್ನು ತಪ್ಪಿಸುವಂಥ ಕೆಲಸವನ್ನು ಮಾಡ್ತೇವೆ.